ಕೂಡ ಒಂದು ಮೂವ್ಮೆಂಟ್ ಅಂತ ಬರುತ್ತೆ ಎಲ್ಲ ಪ್ಲೇಯರ್ ಕೂಡ. ಇಲ್ಲ ನಾನು ಇದನ್ನ ಮಾಡ್ಲೇಬೇಕು ಅಂತ ಒಂದು ಮೂವ್ಮೆಂಟ್ ಅನ್ಸುತ್ತೆ. ಆ ಮೂವ್ಮೆಂಟ್ ಅನ್ಸುತ್ತೆ, ಯಾವ್ದಾದ್ರು ಮೂವ್ಮೆಂಟ್ ಇದೆಯಾ? ಇಲ್ಲ ನಾನು ಖೋ ಖೋ ಪ್ಲೇಯರೇ ಆಗ್ಬೇಕಂತ ಅನ್ಸಿದ್ದು ಯಾವ್ದಾದ್ರು ಮೂವ್ಮೆಂಟ್? ಸರ್ ಖೋ ಖೋ ಪ್ಲೇಯರೇ ಆಗಬೇಕು ಅಂತಂದರೆ ನಮ್ಮೂರಲ್ಲೆಲ್ಲ ಹೇಳ್ಕೊಡ್ತಿದ್ದೆ ಖೋ ಒಂದೇ, ಬೇರೆ ಗೇಮ್ ಯಾವುದು ಹೇಳ್ಕೊಡ್ತಿರಲಿಲ್ಲ. ಅದು ನಮ್ಮ ಸರ್ರು ಸೋಷಿಯಲ್ ಟೀಚರು, ಯಾವುದೇ PT ಟೀಚರ್ ಇಲ್ದೇ ಖೋನ ಇದು ಮಾಡಿದ್ದಾರೆ ಅಂತಂದ್ರೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ವರೆಗೆ ಬೆಳೆಸಿದ್ದಾರೆ. ನಾನು ಖೋನೇ ಆಡಬೇಕು, ಖೋದಲ್ಲೇ ಏನೋ ಒಂದು ಸಾಧನೆ ಮಾಡಬೇಕು, ಅಚೀವ್ಮೆಂಟ್ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಈ ನಾರ್ಮಲ್ ಈಗ ನೀವು ಟೀಚರ್ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಟೀಚರ್ ಬಿಟ್ಟು ಯಾರು ತುಂಬ ಟ್ರೈನ್ ಮಾಡಿದ್ದು ಅಂತ? ನಮ್ಮ ಕೋಚ್ ಮಂಜುನಾಥ್ ಸರ್ ಟ್ರೈನ್ ಮಾಡಿದ್ದು. ಮತ್ತೆ ಇನ್ನೊಂದೇನಂದ್ರೆ ನಿಮ್ಮ ಊರಲ್ಲಿ 400 ಜನ ಖೋ ಪ್ಲೇಯರ್ಸ್ ಇದ್ದಾರೆ ಅಂತ, ಅದು ಹೇಗೆ ಬಂತು? ಇಡೀ ಊರಲ್ಲಿ ಬರೀ ಖೋನೇ ಆಡೋದಾ, ಏನೇ ಅದು? ಸರ್ ಇಡೀ ಊರಲ್ಲಿ ನಮ್ಮ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಖೋ ಕ್ರೀಡಾಪಟುಗಳಿದ್ದಾರೆ ಸರ್. ಬೇರೆ ಊರುಗಳಿಂದನೂ ಬರ್ತಾರೆ ಸರ್. ನಮ್ಮೂರ ಪಕ್ಕದಲ್ಲಿ 5 ಕಿಲೋಮೀಟರ್ ದೂರದಿಂದ ಸಿಹಳ್ಳಿ, ಮಾಡ್ರಳ್ಳಿ ಮತ್ತು ಕನ್ನಳ್ಳಿ ಮೋಳೆ ಅಂತೆಲ್ಲ ಇದೆ ಸರ್. ಸೈಕಲ್ ತುಳ್ಕೊ ಬರ್ತಾರೆ ಸರ್. ಅವರೆಲ್ಲರನ್ನೂ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಸರ್. ಅಲ್ಲ, ಬರೋಬ್ಬರಿ 400 ಪ್ಲೇಯರ್ಸ್ ಇದ್ದಾರೆ ಅಂದ್ರೆ ಹೆಂಗೆ ಎಲ್ಲರೂ ಬರೀ ಖೋನೇ ಆಡ್ತಾರೆ? ಅಲ್ಲಿ ಏನಾದ್ರು ಫೆಸಿಲಿಟೀಸ್ ಏನಾದ್ರು ಇದೆಯಾ ಅಥವಾ ಕ್ಲಬ್ಗಳೇನಾದ್ರು ಇದೆಯಾ, ಏನಿಲ್ವಾ? ಸರ್ ನಮ್ಮದು ಕಾವೇರಿ ಕಪಿಲ ಸ್ಪೋರ್ಟ್ಸ್ ಕ್ಲಬ್ ಅಂತ ಸರ್. ಬಟ್ ಏನು ಫೆಸಿಲಿಟೀಸ್ ಇಲ್ಲ ಸರ್. ಇರೋದು ಒಂದೇ ಒಂದು ಗ್ರೌಂಡು. ಆ ಒಂದು ಗ್ರೌಂಡಲ್ಲಿ 100 ಜನ, 200 ಜನ, 300 ಜನ ಮತ್ತು ಸ್ಕೂಲ್ ಮಕ್ಕಳು ಕೂಡ ಪ್ರಾಕ್ಟೀಸ್ ಮಾಡಕ್ಕೆ ಬರ್ತಾರೆ ಸರ್. ಅಲ್ಲಿಗೆ ಆ ಜಾಗನೇ ಸಾಲಲ್ಲ ಸರ್. ಅಂದರೆ ಇವಾಗ ಸಬ್ ಜೂನಿಯರ್ ಮ್ಯಾಚ್ ಏನಾದ್ರು ಇರಬೇಕಂತಂದರೆ ಆವಾಗ ಸಬ್ ಜೂನಿಯರ್ ಕೋರ್ಟ್ ಮಾಡ್ಕೋಬೇಕು ಅದನ್ನೇ. ಮತ್ತು ಸೀನಿಯರ್ ಮ್ಯಾಚ್ ಬಂತು ಅಂದರೆ ಸೀನಿಯರ್ ಕೋರ್ಟ್ ಮಾಡ್ಕೋಬೇಕು. ಇಬ್ಬರದು ಕ್ಲಾಶ್ ಒಂದೇ ಸಮಯಕ್ಕೆ ಕ್ಲಾಶ್ ಆದಾಗ ಕೋರ್ಟ್ ಪ್ರಾಬ್ಲಮ್ ಅಂತೂ ತುಂಬ ಆಗುತ್ತೆ ಸರ್. ಈಗ ನೋಡಿ, ನೀವು ಆಲ್ರೆಡಿ ವಿಶ್ವಕಪ್ ಗೆದ್ದಿದ್ದೀರಾ. ಈಗ ಖೋ ಪ್ಲೇಯರ್ ಬೇಕಾದಂಥ ಬೇಸಿಕ್ ಟೆಕ್ನಿಕ್ ಏನು ಅಂತ, ಬೇಸಿಕ್ ಟೆಕ್ನಿಕ್ ಏನು ಹೇಳ್ತೀರಾ? ಈಗ ಮುಂದೆ ಕೂಡ ಸಾಕಷ್ಟು ಮಂದಿ ಖೋ ಪ್ಲೇಯರ್ ಆಗಬೇಕು ಅನ್ಕೋತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇಸಿಕ್ ಆಗಿ ಈ ಟೆಕ್ನಿಕ್ ಇರಲೇಬೇಕು ಖೋ ಪ್ಲೇಯರ್ಗೆ ಅಂದ್ರೆ ಏನು ಹೇಳ್ತೀರಾ? ಬೇಸಿಕ್ ಟೆಕ್ನಿಕ್ ಅಂತಂದರೆ ಅದೇ ಸ್ಪೀಡು, ಎಂಡೋರೆನ್ಸು, ಇದು ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು ಅಂತ. ಎಜಿಲಿಟಿ ಇದು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ ಸರ್.